ವೆಲ್ಕಮ್ ಟು ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ಇಂದಿನ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಹೈ ಬಿಪಿ ಕಂಟ್ರೋಲ್ ಆಗುತ್ತದೆ? ಆಪ್ಷನ್ಸ್ ಎ ಟೊಮೆಟೊ, ಬಿ ಮೂಲಂಗಿ, ಸಿ ಬೀಟ್ರೂಟ್, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟ್. ಬೀಟ್ರೂಟ್ ಸೇವಿಸುವುದರಿಂದ ಹೈ ಬಿಪಿ ಕಂಟ್ರೋಲ್ ಆಗುತ್ತದೆ. ಯಾವ ಹಣ್ಣಿನಲ್ಲಿ ವಿಷದ ಬೀಜಗಳಿವೆ? ಆಪ್ಷನ್ಸ್ ಎ ಸೇಬು, ಬಿ ಮೂಸಂಬಿ, ಸಿ ದಾಳಿಂಬೆ, ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಎ ಸೇಬು. ಸೇಬು ಹಣ್ಣಿನ ಬೀಜಗಳು ವಿಷಕಾರಿ. ಮಗುವಿಗೆ ಎಷ್ಟು ಹಾಲು ಹಲ್ಲುಗಳಿರುತ್ತವೆ? ಆಪ್ಷನ್ಸ್ ಎ 20 ಹಲ್ಲುಗಳು, ಬಿ 15 ಹಲ್ಲುಗಳು, ಸಿ 10 ಹಲ್ಲುಗಳು, ಡಿ 17 ಹಲ್ಲುಗಳು. ಸರಿಯಾದ ಉತ್ತರ ಆಪ್ಷನ್ ಎ 20 ಹಲ್ಲುಗಳು. ಮಕ್ಕಳಿಗೆ 20 ಹಾಲು ಹಲ್ಲುಗಳಿರುತ್ತವೆ. ರೂಬಲ್ ಯಾವ ದೇಶದ ಕರೆನ್ಸಿ? ಆಪ್ಷನ್ಸ್ ಎ ಅಮೆರಿಕ, ಬಿ ರಷ್ಯಾ, ಸಿ ಪಾಕಿಸ್ತಾನ, ಡಿ ಕೆನಡಾ. ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ. ರೂಬಲ್ ರಷ್ಯಾ ದೇಶದ ಕರೆನ್ಸಿ. ಯಾವುದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ? ಆಪ್ಷನ್ಸ್ ಎ ಶುಂಠಿ, ಬಿ ಬೆಳ್ಳುಳ್ಳಿ, ಸಿ ಕಾಳುಮೆಣಸು, ಡಿ ಸೌತೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ. ಯಾವ ಜೀವಿಯ ದೇಹದಲ್ಲಿ ಮೂಳೆ ಕಂಡುಬರುವುದಿಲ್ಲ? ಆಪ್ಷನ್ಸ್ ಎ ಕಪ್ಪೆ, ಬಿ ಏಡಿ, ಸಿ ಮೀನು, ಡಿ ಆಕ್ಟೋಪಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಟೋಪಸ್. ಆಕ್ಟೋಪಸ್ ಜೀವಿಯ ದೇಹದಲ್ಲಿ ಮೂಳೆ ಕಂಡುಬರುವುದಿಲ್ಲ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ಹಣ್ಣು ಉತ್ತಮ? ಆಪ್ಷನ್ಸ್ ಎ ಕಿವಿ ಹಣ್ಣು, ಬಿ ನಿಂಬೆ ಹಣ್ಣು, ಸಿ ಕಿತ್ತಳೆ ಹಣ್ಣು, ಡಿ ದ್ರಾಕ್ಷಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಈ ಮೇಲಿನ ಎಲ್ಲಾ ಹಣ್ಣುಗಳು ಉತ್ತಮ. ರಕ್ತದಾನ ಮಾಡಿದ ಎಷ್ಟು ದಿನಗಳ ನಂತರ ರಕ್ತದಾನ ಮಾಡಬಹುದು? ಆಪ್ಷನ್ಸ್ ಎ 52 ದಿನ, ಬಿ 56 ದಿನ, ಸಿ 54 ದಿನ, ಡಿ 58 ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ 56 ದಿನ. 56 ದಿನಗಳ ನಂತರ ರಕ್ತದಾನ ಮಾಡಬಹುದು. ಯಾವುದು ಬೇಸಿಗೆಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳಿಗೆ ಪರಿಣಾಮಕಾರಿ? ಆಪ್ಷನ್ಸ್ ಎ ಏಲಕ್ಕಿ, ಬಿ ಬೆಲ್ಲ, ಸಿ ತುಪ್ಪ, ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಲ್ಲ. ಬೆಲ್ಲ ಬೇಸಿಗೆಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾಗಿವೆ. ಮಾವಿನ ಹಣ್ಣನ್ನು ಫ್ರಿಜ್ ನಲ್ಲಿಟ್ಟು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಕ್ಯಾನ್ಸರ್, ಬಿ ಶುಗರ್, ಸಿ ಲೋ ಬಿಪಿ, ಡಿ ಪೌಷ್ಟಿಕಾಂಶದ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಪೌಷ್ಟಿಕಾಂಶದ ಕೊರತೆ. ವೀಕ್ಷಕರೇ, ಹಣ್ಣುಗಳ ರಾಜ ಮಾವಿನ ಹಣ್ಣು. ಮಾವಿನ ಹಣ್ಣನ್ನು ಇಷ್ಟಪಡದವರು ಯಾರೂ ಇಲ್ಲ. ಅನೇಕ ಜನರು ಮಾವಿನ ಹಣ್ಣನ್ನು ಒಂದೇ ಬಾರಿ ಖರೀದಿಸಿ ಫ್ರಿಜ್ ನಲ್ಲಿ ಇಡುತ್ತಾರೆ. ಹೀಗೆ ಫ್ರಿಜ್ ನಲ್ಲಿ ಇಟ್ಟು ತಿನ್ನಬಹುದಾ ಎಂಬ ಪ್ರಶ್ನೆ ಕಾಡುತ್ತದೆ. ಅದಕ್ಕೆ ಉತ್ತರ ಇಲ್ಲಿದೆ.
ಮಾವಿನ ಹಣ್ಣುಗಳನ್ನು ಫ್ರಿಜ್ನಲ್ಲಿ ಸಂಗ್ರಹಿಸಬಹುದು, ಆದರೆ ದೀರ್ಘಕಾಲ ಇಡಬಾರದು. ಫ್ರಿಜ್ನಲ್ಲಿ ದೀರ್ಘಕಾಲ ಇಡುವುದರಿಂದ ಮಾವಿನ ಹಣ್ಣಿನ ಪೌಷ್ಟಿಕಾಂಶದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ದೇಹಕ್ಕೆ ಪೋಷಕಾಂಶಗಳು ಸರಿಯಾಗಿ ತಲುಪುವುದಿಲ್ಲ. ಇಂತಹ ಮಾವಿನ ಹಣ್ಣುಗಳನ್ನು ತಿಂದರೆ ಪ್ರಯೋಜನವಾಗುವುದಿಲ್ಲ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ. ಮಾವಿನ ಹಣ್ಣನ್ನು ಫ್ರಿಜ್ನಲ್ಲಿ ಸ್ವಲ್ಪ ದಿನ ಇಡಬೇಕೆಂದಿದ್ದರೆ ಸಿಪ್ಪೆ ತೆಗೆದು ಮುಚ್ಚಿದ ಪಾತ್ರೆಯಲ್ಲಿ ಸಂಗ್ರಹಿಸಿ ಇದನ್ನು 1 ಅಥವಾ 2 ವಾರಗಳ ಕಾಲ ಇಡಬಹುದು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ನೊಂದ ಜೀವ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ. ಲವ್ ಯು ಆಲ್. ಟೇಕ್ ಕೇರ್.